ಹಾಗಾದರೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷಕ್ಕೆ ಈ 5 ಹುಲಿಗಳು ಬಲಿಯಾದವಾ ಅಂತ ಹಸುವಿನ ಕಳೇಬರಕ್ಕೆ ವಿಷ ಹಾಕಿ ಹುಲಿಗಳನ್ನು ಕೊಂದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹುಲಿಗಳು ಸಾವನ್ನಪ್ಪಿದ ಅನತಿ ದೂರದಲ್ಲೇ ಹಸುವಿನ ಕಳೇಬರ ಪತ್ತೆಯಾಗಿದೆ. ಹಸು ಮಾಂಸಕ್ಕೆ ಕೀಟನಾಶಕ ಅಂದರೆ ಫೋರೇಟ್ ಹರಳು ಇದನ್ನು ಹಾಕಿರೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾದರೆ ವಿಷಪ್ರಾಶನ ಮಾಡಿಸಿದ್ದು ಯಾರು? ಸ್ಥಳೀಯರ ಅಥವಾ ಬೇಟೆಗಾರರ? ಎಲ್ಲ ಆಯಾಮಗಳಲ್ಲೂ ಕೂಡ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ. ಬೇಟೆಗಾರರು ಅಂತಂದರೆ ಹುಲಿಯ ಉಗುರು ಮತ್ತು ಹುಲಿಯ ಚರ್ಮ ಅದಕ್ಕೋಸ್ಕರ ಮಾಡ್ತಾರೆ, ಬಟ್ ಆ ಉಗುರು ಯಾವುದು ಕಟ್ಟಾಗಿಲ್ಲ ಅಂತಾರೆ, ಏನು ಮಾಡಿಲ್ಲ ಅವರು ಅಂತ. ಆಮೇಲೆ ಈ ಸಾವಾಗಿ ಹೆಚ್ಚು ಕಡಿಮೆ 4-5 ದಿನ ಆಗೋಗಿದೆ. ಆಮೇಲೆ ಗೊತ್ತಾಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸತ್ತಿರೋದು. ಸೊ ಹಾಗಾಗಿ ಯಾರು ಈ ಕೃತ್ಯವನ್ನು ಎಸಗಿದ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಒಟ್ಟು 5 ಹುಲಿಗಳು ಮೃತಪಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಒಂದು ಹುಲಿಯ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ನಡೆದಿತ್ತು. ಈಗ ಉಳಿದಂತಹ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಹಿರಿಯ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದೇ ಒಂದು ಸ್ಥಳದಲ್ಲೇ ಒಟ್ಟು 5 ಹುಲಿಗಳು ಮೃತಪಟ್ಟಿದ್ದಂಥದ್ದು. ಈಗಾಗಲೇ ನಿನ್ನೆ ರಾತ್ರಿ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಇನ್ನೂ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ಬಾಕಿ ಇತ್ತು. ಹೀಗಾಗಿ ಹಿರಿಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಾಗಿತ್ತು. ಈಗಾಗಲೇ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ತಜ್ಞರ ತಂಡವೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿದೆ. ಹೀಗಾಗಿ ಮರಣೋತ್ತರ ಪರೀಕ್ಷೆಯು ಕೂಡ ಈಗ ಆರಂಭವಾಗಿದೆ. ಒಟ್ಟು 4 ಹುಲಿಗಳ ಮರಣೋತ್ತರ ಪರೀಕ್ಷೆ ಈಗ ಶುರುವಾಗಿರುವಂಥದ್ದು. ಈ ಮರಣೋತ್ತರ ಪರೀಕ್ಷೆಯ ವರದಿಯ ಆಧಾರದ ಮೇಲೇ ಹುಲಿಗಳ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗುವಂಥದ್ದು. ಈಗಾಗಲೇ ವಿಷಾಹಾರವನ್ನೇ ಸೇವಿಸಿ ಹುಲಿಗಳು ಮೃತಪಟ್ಟಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿರ್ದಿಷ್ಟವಾಗಿ ಯಾವ ಅದು ವಿಷ ಅನ್ನುವಂಥದ್ದು ಸ್ಪಷ್ಟವಾಗಬೇಕು ಅನ್ನೋದಾದರೆ ಅದಕ್ಕೆ ಮರಣೋತ್ತರ ಪರೀಕ್ಷೆಯ ವರದಿ ಬಹಳ ಮುಖ್ಯ. ಹೀಗಾಗಿ ಹಿರಿಯ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗ ಮರಣೋತ್ತರ ಪರೀಕ್ಷೆಯು ಕೂಡ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯವಾದ ನಂತರದಲ್ಲೇ ಆ ಉಳಿದಂಥ 4 ಹುಲಿಗಳನ್ನು ಕೂಡ ಸುಟ್ಟು ಹಾಕಲಾಗುತ್ತೆ. ತದನಂತರದಲ್ಲಿ ಈ ಹುಲಿಗಳ ಸಾವಿಗೆ ನಿಖರವಾದಂಥ ಕಾರಣದ ಪತ್ತೆ ಕಾರ್ಯವೂ ಕೂಡ ಆರಂಭವಾಗುವಂಥದ್ದು. ಸದ್ಯಕ್ಕೆ ಸ್ಥಳೀಯವಾಗಿ ಬಿಟ್ಟಂತಹ ಒಂದು ಹಸುವನ್ನು ಮೃತಪಟ್ಟಂಥ ಹಸುವನ್ನು ಹುಲಿಗಳು ತಿಂದಿದ್ವು ಮತ್ತು ಆ ಹಸುವಿಗೆ ವಿಷಪ್ರಾಶನ ಆಗಿತ್ತು ಅನ್ನುವಂಥದ್ದು ಈಗ ಆರಂಭಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಗಳು. ನಿರ್ದಿಷ್ಟವಾಗಿ ಅದನ್ನು ಯಾವ ಉದ್ದೇಶಕ್ಕೋಸ್ಕರವಾಗಿ ಆ ಹಸುವಿಗೆ ವಿಷಪ್ರಾಶನ ಆಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಆ ವಿಷ ಯಾವುದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಈ ಒಂದು ಪ್ರಕರಣದಲ್ಲಿ ಬಹಳ ಮುಖ್ಯವನ್ನು ಪಡೆಯುತ್ತೆ. ಹೀಗಾಗಿ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಯು ಕೂಡ ಇದೇ ಒಂದು ಸ್ಥಳದಲ್ಲಿ ಆರಂಭವಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ. ಎಲ್ಲ ಹಂತದ ಅರಣ್ಯ ಅಧಿಕಾರಿಗಳು ಮತ್ತು ಎಲ್ಲ ಹಂತದ ಅರಣ್ಯ ಸಿಬ್ಬಂದಿಗಳನ್ನು ಕೂಡ ಈಗ ಸದ್ಯಕ್ಕೆ ಈ ಒಂದು ಅರಣ್ಯ ಪ್ರದೇಶದಲ್ಲೇ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಸ್ಥಳೀಯ ಗ್ರಾಮಸ್ಥರನ್ನು ಕರೆಸಿ ಆ ಒಂದು ಹಸುವಿನ ಐಡೆಂಟಿಟಿ ಮಾಡಿಸುವಂತಹ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಮಗದೊಂದು ಕಡೆಯಲ್ಲಿ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಯು ಕೂಡ ಈಗ ಶುರುವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಚಾಮರಾಜನಗರ.